ಗುಡ್ ಈವ್ನಿಂಗ್. ಇವತ್ತಿನ ನನ್ನ ದಿನ ಹೇಗಿತ್ತು ಗೊತ್ತಾ? ಆಕ್ಚುಲಿ ಇವತ್ತು ಎದ್ದಿದ್ದೆ ಲೇಟು, ಬಟ್ ಚೆನ್ನಾಗಿತ್ತು ಮಾತ್ರ. ಸೊ ಎಲ್ಲ ಟೀಚರ್ಸು ಸೇರ್ಕೊಂಡು ಓಣಂ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಸೊ ಆ ವಿಡಿಯೋ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೇ ಬಿ ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ನನ್ನ ಅಕೌಂಟ್ನ ಒಂದ್ಸತಿ ಹೋಗಿ ನೋಡ್ಕೊಬನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಇತ್ತೀಚೆಗೆ ನನ್ನ ಫೇಸ್ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ. ಮೇ ಬಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಅನ್ಕೋತೀನಿ. ಸೊ ಟೈಮ್ ಆಗ್ತಾ ಬಂತಲ್ವಾ, ಇಷ್ಟೋ ತನಕ ರೀಲ್ಸ್ ನೋಡ್ಕೊಂಡ್ ಕೂತಿದ್ದೆ. ಮನೆಗೆ ಫೋನ್ ಮಾಡಬೇಕು ಅಂಡ್ ಊಟಕ್ಕೆ ಹೋಗ್ಬೇಕು. ಅಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತು ಅಲ್ವಾ. ಸೊ ಓಣಂ ಲುಕ್ ಅನ್ನೋದಕ್ಕಿಂತ ನಂಗೊಂದು ಆ ಹಬ್ಬದ ಫೀಲೇ ಆಗ್ತಿತ್ತು. ಸಿಂಪಲ್ ಆಗಿರೋದು ಕಮ್ಮಿ ಆಗೋದಕ್ಕೋಸ್ಕರ ಮಾಡ್ತೀನಿ. ಆಕ್ಚುಲಿ ವ್ಲಾಗ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಏನಕ್ಕೆ ಅಂದ್ರೆ ಶಾಂತಿ ಕ್ರಾಂತಿದು ವೈರಲ್ ಆಗ್ಬಿಟ್ಟಿತ್ತು ವಿಡಿಯೋ. ಅಂದ್ರೆ ವೈರಲ್ ಆಗಿರೋ ಕಂಟೆಂಟ್ನೇ ನಾನು 3 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸಖತ್ತಾಗಿ ವಿಡಿಯೋ ಓಡ್ತು. ಹೇಗೆ ಅಂದ್ರೆ ಒಂದು ದಿನದಲ್ಲಿ 200 ಸಬ್ಸ್ಕ್ರೈಬರ್ಸ್, ನೆಕ್ಸ್ಟ್ ಡೇ 200 ಸಬ್ಸ್ಕ್ರೈಬರ್ಸ್, 600 ಸಬ್ಸ್ಕ್ರೈಬರ್ಸ್ ಇದ್ದವರು 2 days ಅಲ್ಲಿ 1000 ಕಂಪ್ಲೀಟ್ ಆಗಿ ದಾಟ್ ಹೋಗ್ಬಿಟ್ಟು. ಸೊ ವಾವ್, ಎಷ್ಟು ಚೆನ್ನಾಗಿದೆ, ಇದರಲ್ಲೇ ಮಾನಿಟೈಸೇಷನ್ ಆಗುತ್ತೇನೋ ಅಂತ ನಾನು ಅನ್ಕೊಂಡೆ. ಬಟ್ ಮೈ ಬ್ಯಾಡ್ ಲಕ್, ಆಗ್ಲಿಲ್ಲ. ಬಟ್ ಇನ್ನೊಂದೇನು ಅಂದ್ರೆ ನಂಗೆ 4000 ವಾಚ್ ಅವರ್ ಕೂಡ ಆಯ್ತು. ಬಟ್ ಏನ್ ಮಾಡೋದು, ಅದು ಕೂಡ ಕನ್ಸಿಡರ್ ಆಗ್ಲಿಲ್ಲ. ಸೊ ಲಾಂಗ್ ಫಾರ್ಮೆಟ್ ವಿಡಿಯೋದಿಂದನೇ ವಾಚ್ ಅವರ್ ಕನ್ಸಿಡರ್ ಆಗುತ್ತಂತೆ. ನಾನು ಅದನ್ನ ಸ್ವಲ್ಪ ನೋಡ್ಕೋಬೇಕಿತ್ತು. ಸೊ ಅದಕ್ಕೆ ಲಾಂಗ್ ವಿಡಿಯೋ ಮಾಡೋಣ ಅಂತ ಬರೋ ಎಕ್ಸೈಟ್ಮೆಂಟ್ ಅಲ್ಲಿ ಮೂವಿನ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ಮಾಡಿದೆ. ಆಮೇಲೆ ಅನ್ನಿಸ್ತು, ನಾನು ನನ್ನ ಐಡೆಂಟಿಟಿಗೋಸ್ಕರ ಅಲ್ವಾ ವ್ಲಾಗ್ನ ಶುರು ಮಾಡಿದ್ದು. ನಾನೇನ್ ಮಾಡ್ತೀನಿ, ನನ್ನ ಟ್ಯಾಲೆಂಟ್ ಏನು ಅಂತ ತೋರಿಸೋದಕ್ಕೋಸ್ಕರ ಅಲ್ವಾ. ಸೊ ನಾನು ಮಾತಾಡೋದ್ರಿಂದ, ನಾನು ಮಾಡೋ ಕೆಲಸಗಳಿಂದ ಲಾಗ್ ಮಾಡ್ಬೇಕು. ಈ ತರ ಮಾಡಿದ್ರೆ ಏನ್ ಯೂಸ್ ಅನ್ನಿಸ್ತು. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಅದಕ್ಕೆ ಯಾವುದೇ ತರ ವ್ಯೂ ಕೂಡ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಇದ್ರ ಸವಾಸ ಬೇಡ ಅಂತ ಮತ್ತೆ ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವಾಗ ಸರ ಓಲೆ ಎಲ್ಲ ಬಿಚ್ಚಿಕ್ಕಿದ್ದೆ, ಈಗ ಮತ್ತೆ ಹಾಕೋಬೇಕು. ಸೌಂಡ್ ಕೇಳಿಸ್ತಿದ್ಯಾ? ನನ್ನ ಫ್ರೆಂಡು. ಸೊ ಇದೇ ವಿಷಯಕ್ಕೆ ನಮ್ದು ಯಾವಾಗ್ಲೂ ಭಯಂಕರವಾಗಿ ಜಗಳ ಆಗುತ್ತೆ. ಯಾವ ರೇಂಜಿಗೆ ಅಂದ್ರೆ ಮಾತು ಮಿತಿ ಮೀರೋ ರೇಂಜಿಗೆ. ಸೊ ನಾನು ಇವತ್ತು ChatGPT ಹತ್ರ ಮಾತಾಡಿದೆ ಆಯ್ತಾ. ಸೊ ಮಾತಾಡಿ ಕೇಳಿದೆ, ನಂದು ಡೈಲಿ ಲಾಗ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ಸೊ ನಾನು ಲೈವ್ ಮಾಡ್ಬೋದಾ ಅಂತ ಕೂಡ ಕೇಳಿದೆ. ಅದಕ್ಕೆ ಅದೇ ಹೇಳ್ತು, ಏನೇನೋ ಸಜೆಷನ್ ಕೊಡ್ತು. ಕೆಲವೊಂದು ಅರ್ಥ ಆಯ್ತು, ಕೆಲವೊಂದು ಅರ್ಥ ಆಗ್ಲಿಲ್ಲ. ಸರ ಬೇರೆ ಸಿಗಾಕ ಏನೋ ಒಟ್ನಲ್ಲಿ ವಿಡಿಯೋ ಮಾಡೋದ್ ನಿಲ್ಲಿಸ್ಬಾರ್ದು ಅಂತ ಒಂದು ತಲೆಗೆ ಬಂತು ಅಷ್ಟೇ. ಸ್ಟಾರ್ಟಿಂಗ್ ಟ್ರಬಲ್ ಎಲ್ಲರಿಗೂ ಇರುತ್ತಲ್ವಾ. ಸೊ ಏನಾದ್ರೂ ಕ್ಲಿಕ್ ಆಗಿ ಏನಾದ್ರೂ ಬೆನಿಫಿಟ್ ಬಂದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಎಲ್ಲರಿಗೂ ಇರೋ ಪ್ರಾಬ್ಲಮ್ಸ್ ನನಗೂ ಇರೋವಂಥದ್ದು. ಅಂಡ್ ಫ್ಯಾಮಿಲಿ ಇದ್ರೆ, ಫ್ರೆಂಡ್ಸ್ ಇದ್ರೆ ಯಾರಾದ್ರೂ ನೋಡ್ತಾರೇನಪ್ಪ. ಬಟ್ ನನಗೆ ಸಿಂಗಲ್ ಪರ್ಸನ್, ನಾನು ಒಬ್ಳೆ ಮಾಡೋದು. ಸೊ ಗೊತ್ತಿಲ್ಲ. ಬಟ್ ಎಡಿಟ್ ಮಾಡ್ತೀನಿ, ಅಂದ್ರೆ ಅಲ್ಲಿ ಇಲ್ಲಿ ಸೋರ್ಸಸ್ನ ನೋಡ್ಕೊಂಡು ನಾನು ರೆಫರ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ ಸ್ವಲ್ಪ ಕಷ್ಟಪಟ್ಟು. ಕೆಲವೊಂದ್ಸತಿ ಸೋಂಬೇರಿತನ ಬಂದ್ಬಿಡುತ್ತೆ, ಮಾಡಿದ್ರೆ ಆಯ್ತು ಅನ್ನೋ ತರ. ಅಂಡ್ ಮೊನ್ನೆ ಆಟಿ ಅಮಾವಾಸ್ಯೆ ಆಯ್ತು. ನಮ್ ಕಡೆ ಎಲ್ಲ ಭೀಮ್ ಅಮಾವಾಸ್ಯೆ ಮಾಡ್ತೀವಲ್ಲ, ಹಾಗೆ ಮಂಗಳೂರಲ್ಲಿ ಆಟಿ ಅಮಾವಾಸ್ಯೆ ಅಂತ ಮಾಡ್ತಾರೆ. ಸೊ ಆಟಿ ಅಮಾವಾಸ್ಯೆಯಲ್ಲಿ ಕಷಾಯ ಕುಡಿತಾರೆ. ಅದಕ್ಕೂ ಕೆಲವೊಂದಿದೆ. ಮಧ್ಯರಾತ್ರಿ ಎದ್ದು ಹೋಗಿ ಆ ಮರದ ಚಕ್ಕೆನ, ಮರದ ಪೀಸ್ನ ತಗೊಂಡ್ಬಂದು ಅದರಲ್ಲಿ ಕಷಾಯ ಮಾಡೋದು. ನಂಗೆ ಆ ಕಷಾಯ ಕುಡಿಬೇಕು ಅಂದ್ರೆ ತುಂಬಾ ಇತ್ತು. ನಾನಿಲ್ಲಿ ಮಂಗಳೂರಿಗೆ ಬಂದು 4 ವರ್ಷ ತುಂಬ 5ನೇ ವರ್ಷ ರನ್ನಿಂಗ್. ಆದ್ರೂ ಕೂಡ ಆ ಕಷಾಯ ಟೇಸ್ಟ್ ಮಾಡಿಲ್ವಲ್ಲ ಅಂತ ಅನಿಸ್ತು. ಅದಕ್ಕೋಸ್ಕರ ಮ್ಯಾಮ್ಗೆ ಕಾಲ್ ಮಾಡಿ ಹೇಳಿದೆ, ನಂಗೊಂದು ಕಷಾಯ ತಂದಿದ್ದೀನಿ ಅಂತ. ಅವರು ತಂದ್ರು. ನಂಗೆ ಗೊತ್ತಿಲ್ಲ, ಅದು ಬಾಡಿಗೆ ಹೀಟ್ ಅಂತೆ. ಅದು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ. ನಾನ್ ತಗೊಂಡ್ ಗಟ 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 ಕುಡ್ದಿದ್ದಷ್ಟೇ. ಎಂತ ಕಹಿ ಗೊತ್ತಾ, 1 hour ನನ್ನ ಬಾಯಿಂದ ಅದು ಕಹಿ ಹೋಗಿಲ್ಲ ಆ ತರ. ಬಟ್ ಚೆನ್ನಾಗಿತ್ತು, ತುಂಬಾ ಒಳ್ಳೇದಂತೆ.
ಯಾವುದೇ ತರ ರೋಗ ಬರಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನೋಡ್ಬೇಕು ಏನಾದ್ರೂ ಎಫೆಕ್ಟ್ ಆಗತ್ತಾ ಹೆಲ್ತ್ ಮೇಲೆ ಅಂತ. ನನ್ನ ಗಿಡಗಳಿಗೆ ನೀರ್ ಹಾಕ್ತಲೇ ತುಂಬಾ ದಿನಗಳೇ ಆಗೋಯ್ತು. ಫಸ್ಟ್ ನಾನೇನ್ ಅನ್ಕೋತಿದ್ದೆ ಗೊತ್ತಾ, 7 ನಿಮಿಷ ಇಲ್ಲ 8 ನಿಮಿಷದವರೆಗೂ ವಿಡಿಯೋ ಮಾಡ್ಬೇಕು, ವಿಡಿಯೋ ಮಾಡಿ ಮಾತ್ರ ಅಪ್ಲೋಡ್ ಮಾಡ್ಬೇಕು ಅಂತ. ಇನ್ನು ತಲೆ ಕೆಡಿಸ್ಕೊಳಲ್ಲ. ಇವನ್ 1 ನಿಮಿಷ ಆದ್ರೂ ಪರವಾಗಿಲ್ಲ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಂದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡ್ಬೇಕಂತೆ. ಯಾವ ಟೈಮಿಂಗ್ಸ್ ಅಲ್ಲಿ ಹಾಕೋದು? ದಿನ 4 o'clock. ಅಂದ್ರೆ ನಂಗೆ ಕ್ಲಾಸ್ ಕೂಡ ಇರುತ್ತೆ ಅಲ್ವಾ, ನಾನು ನೋಟ್ಸ್ ಮಾಡೋದು, ಇಲ್ಲ ಕ್ಲಾಸಿಗೆ ಪ್ರಿಪರೇಷನ್ ಆಗೋದು, ಕ್ಲಾಸ್ ತಗೊಳ್ಳೋದು, ಮತ್ತೆ ಅದು ಇದು ವರ್ಕ್ ಎಲ್ಲ ಇರುತ್ತೆ. ಸೊ ಆ ನಡುವೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಟೈಮಿಂಗ್ಸ್ ಮೇಂಟೈನ್ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಬಟ್ ಮಾಡಿರ್ಲಿಲ್ಲ. ಸೊ ಇವತ್ತಿಂದ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಎಲ್ಲಾನು ಮಾಡ್ದಲೇ ಇದ್ರೆ ಲೈಫ್ ಅಂದ್ಮೇಲೆ ಏನಾದ್ರು ಒಂದು ಟ್ರೈ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಇದೇನ್ ಸ್ಪ್ರೇ ಮಾಡ್ಕೋತಿದ್ದೀನಿ ಅಂತನಾ, ಇದು ಅಕ್ಕಿ ಮತ್ತೆ ಏನಿದು ಲವಂಗದ ನೀರು. ಇಟ್ ಈಸ್ ಗುಡ್ ಫಾರ್ ಸ್ಕಿನ್ ಅಂತ. ಸೊ ನಾನು ಇತ್ತೀಚೆಗೆ ಟ್ರೈ ಮಾಡ್ತಿರೋದು. ಒಳ್ಳೆ ಗ್ಲೋ ಬರುತ್ತೆ, ಕಲೆಗಳು ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅನ್ಕೋತೀನಿ, ನಾನು ಯಾಕೆ ಲೈವ್ ಮಾಡಬಾರ್ದು ಅಂತ. ಬಟ್ ನಮ್ಮ ಅಂಕಲ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸುಮ್ಮನೆ ಇದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮಾಡ್ತಿದ್ದೆ. ಆದ್ರೂ ಒಂದ್ಸತಿ ನಾನು ಅಪ್ಪನ ಹತ್ರ ಕೇಳ್ತೀನಿ ಆಯ್ತಾ, ಲೈವ್ ಮಾಡೋದು ನಾನು ಮಾಡ್ಲೋ ಬೇಡಮೋ. ಒಂದ್ಸತಿ ಕೇಳಿದ್ದಕ್ಕೆ ಬೇಡ ಅಂತ ಅವರು ಕೂಡ ಹೇಳಿದ್ರು. ನೋಡ್ಬೇಕು ಏನು ಅಂತ. ಅಕ್ಕಿ ಸಿಗೋಗ್ಬಿಟ್ಟಿದೆ. ನೋಡ್ಬೇಕು ಏನಾಗತ್ತೆ ಅಂತ. ಮಾಡು ಅಂದ್ರೆ ಹೇಗ್ ಮಾಡೋದು ಅಂತ ಗೊತ್ತಿಲ್ಲ. ಫಸ್ಟ್ ನಾನು ಅಪ್ಪನ ಲೈವ್ಗೆ ಜಾಯಿನ್ ಆಗ್ತೀನಿ. ಜಾಯಿನ್ ಆಗಿ ಹೇಗ್ ಮಾಡೋದು ಏನು ಎತ್ತ ಅಂತ ಫಸ್ಟ್ ತಿಳ್ಕೊತೀನಿ. ತಿಳ್ಕೊಂಡ್ಮೇಲೆ ನಾನು ಮಾಡೋದಕ್ಕೆ ಶುರು ಮಾಡ್ತೀನಿ. ಯಾಕೋ ಬರ್ತಾನೆ ಇಲ್ಲ. ಸಾವು ಮತ್ತೆ ರಿಪೇರಿ ಮಾಡೋಣ. ಅಂಡ್ ಕೇಳೋಣ ಮತ್ತೆ, ಯಾರಿಗಾದ್ರೂ ಈ ಕಲೆಗಳನ್ನ ಹೋಗ್ಸೋದಕ್ಕೆ ಹೋಮ್ ರೆಮಿಡಿ ಅನ್ನೋದೇನಾದ್ರೂ ಸಿಕ್ಕಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ. ಯಾಕೆಂದ್ರೆ ನೆಕ್ಸ್ಟ್ ಹಬ್ಬ ಬರ್ತಿದೆ, ಗೌರಿ ಗಣೇಶ ಹಬ್ಬ. ಚಂದ ರೆಡಿ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇದೆಲ್ಲ ಹೋಗ್ಬೇಕಲ್ವಾ, ಇಲ್ಲಾಂದ್ರೆ ಚೆನ್ನಾಗ್ ಕಾಣಲ್ಲ. ವಿಡಿಯೋ ಹೇಗ್ ಮಾಡ್ಲಿ? ಅದಕ್ಕೋಸ್ಕರ ಏನಾದ್ರೂ ರೆಮಿಡೀಸ್, ಹೋಮ್ ರೆಮಿಡೀಸ್ ಸಾಕು. ಕೆಮಿಕಲ್ ಎಲ್ಲ ಬೇಡ, ಮತ್ತೆ ಸ್ಕಿನ್ ಬರ್ನ್ ಆದ್ರೆ ಕಷ್ಟ. ಕೆಮಿಕಲ್ ಏನು ಬೇಡ. ಸೊ ಹೋಮ್ ರೆಮಿಡೀಸ್ ಇದ್ರೆ ಸೊ ಕಮೆಂಟ್ ಅಲ್ಲಿ ನಂಗೆ ಹೇಳಿ ಆಯ್ತಾ, ನಾನು ಟ್ರೈ ಮಾಡ್ತೀನಿ. ನಂಗೆ ವರ್ಕೌಟ್ ಆದ್ರೆ ಕೂಡ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ. ಬಟ್ಟೆ ಮಡಚ್ಬೇಕು, ಬಟ್ಟೆ ತಗೊಂಡ್ಬಂದಿದ್ದೀನಿ. ಸೊ ಇದು ನನ್ನ ಬೆಡ್. ಸೊಳ್ಳೆ ಪರ್ದೆ ಮಧ್ಯೆ ದಿನಾ ನಾನು ಮಲಗ್ತೀನಿ. ಒಂಥರ ಚಂದ ಗೊತ್ತಾ. ಫಸ್ಟ್ ಚಿಕ್ಕ ವಯಸ್ಸಲ್ಲಿರುವಾಗ ಅನ್ಸೋದು ಸೊಳ್ಳೆ ಪರ್ದೆ ಹಾಕೊಂಡು ಸುತ್ತ ಮಲಗ್ಬೇಕು ಅಂತ. ಏನೇನೋ ಅನ್ಕೋತಿದ್ದು ಅವಾಗ ಚಿಕ್ಕ ವಯಸ್ಸಲ್ಲ. ಸೊ ಏನ್ ಮಾಡೋದು, ಈಗ ಅದು ನಿಜ ಆಗಿದೆ ಅಷ್ಟೇ ಹಾಸ್ಟೆಲ್ ಬಂದ್ಮೇಲೆ. ಅಂಡ್ ಇದು ನನ್ನ ಬೆಸ್ಟ್ ಫ್ರೆಂಡ್ ವ್ಯಾಪಾರ ವಿಕ್ಸ್. ಹೆಡ್ಡೇಕ್ ಬಂದಾಗೆಲ್ಲ ಬಿಸ್ಲಿಗೆ ಹೋದ್ರೆ ಸಾಕು ತಲೆನೋವು ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಕ್ಸ್ ಯಾವಾಗ್ಲೂ ಜೊತೆ ಇರುತ್ತೆ. ಜಸ್ಟ್ ಒಂದು ಸ್ಮೆಲ್ ಸಾಕು ಸಮಾಧಾನ. ಬಟ್ ಅಡಿಕ್ಟ್ ಆಗ್ಬಾರ್ದು ಆಯ್ತಾ ಜಾಸ್ತಿ. ಅಂಡ್ ಇವತ್ ನಾನು ನ್ಯೂಸ್ ಪಿನ್ ತಗೊಂಡೆ. ನಾನು ಹಾಕಿ ತೋರಿಸ್ಲಾ? 1 ನಿಮಿಷ. ಎಲ್ಲ ಹಬ್ಬದ ಪ್ರಿಪ್ರೇಷನ್. ಏನ್ ಕಾಸ್ಟ್ಲಿ ಏನಿಲ್ಲ, ಬಿಲೋ 150 ಸಿಗ್ತದೆ ಆಯ್ತಾ. ನಾ ಚಂದ ರೆಡಿ ಆದ್ರೆ ಮೇ ಬಿ ನನಗೆ ಚೆನ್ನಾಗಿ ಕಾಣ್ಬೋದು ಅಂತ ತಗೊಂಡು. ಚಂದ ಕಾಣ್ತದ? ನನ್ಗಿದು ಬಂದ ಮೇಲೆ ನಂಗೆ ತಲೆಯಲ್ಲಿ ಬಂದಿದ್ದು ಏನ್ ಗೊತ್ತಾ,
ನಾನೆಲ್ಲಾದ್ರೂ ರಿಂಗ್ ಚುಚ್ಚಿದ್ರೆ ಹೇಗ್ ಕಾಣ್ಬೋದು ನನ್ಗೆ? ಮುಕ್ರ ತರ ಹಾಕೋದಾದ್ರೆ ಚೆನ್ನಾಗ್ ಕಾಣ್ತದೆ ಅಲ್ಲ? ನಾನ್ ಅಪ್ಪ ಹೇಳೋದು ಈ ತರ ಎಲ್ಲ ಮಾಡಿದ್ರೆ, ನಾನಿನ್ನ ಹುಡ್ಗನ್ ತರ ಬೆಳೆಸಿದೀನಿ, ನೀನ್ ಹುಡ್ಗಿ ಆಗೋಗ್ ಕೊಟ್ಟಿದ್ಯಲ್ಲಮ್ಮ ಅಂತ ತಮಾಷೆ ಮಾಡ್ತಿರ್ತಾರೆ ಯಾವಾಗ್ಲೂ. ಬಟ್ ನಂಗೆ ಟ್ರೆಡಿಷನಲ್ ಆಗಿ ರೆಡಿ ಆಗೋದು ತುಂಬಾ ಇಷ್ಟ. ಇವನ್ ನಂಗೆ ದೇವಿ ಗೆಟಪ್ ಎಲ್ಲ ನಂಗೆ ಮೇಕಪ್ ಮಾಡ್ಕೊಳ್ಳೋದು ಅಂದ್ರೆ ಇನ್ನೂ ಇಷ್ಟ ಆಗತ್ತೆ. ಸೊ ನನ್ ಕಾಲೇಜ್ ಲೈಫ್ ಅಲ್ಲಿ ವೆಲ್ಕಮಿಂಗ್ ಡ್ಯಾನ್ಸ್ ಅಲ್ಲಿ ಅಂಡ್ ಭುವನೇಶ್ವರಿ ಕನ್ನಡ ರಾಜ್ಯೋತ್ಸವಕ್ಕೆ ಸೊ ಗ್ರ್ಯಾಂಡ್ ಆಗಿ ಮಾಡುವಾಗ ನಾನ್ ದೇವಿ ಪಾರ್ಟ್ ಎಲ್ಲ ಆಗ್ತಿದ್ದೆ. ಜಸ್ಟ್ ವೆಲ್ಕಮಿಂಗ್ ಅಲ್ಲ ಅಷ್ಟೇ. ಅಂಡ್ ಕ್ಲಾಸಿಕಲ್ ಡ್ಯಾನ್ಸ್ ನನ್ನ ಫ್ರೆಂಡ್ ನಂಗೆ ಟೀಚ್ ಮಾಡಿ ಕೊಡ್ತಿದ್ಲು. ಬಟ್ ಎಷ್ಟ್ ಚೆನ್ನಾಗಿರ್ತಿತ್ತು ಗೊತ್ತಾ? ಮುಗ್ದೋಯ್ತು ಕಾಲೇಜ್ ಲೈಫ್. ಈಗ ಎಂಪ್ಲಾಯ್. ಇದನ್ನ ಮತ್ತೆ ನಾನು ಹಬ್ಬದಲ್ಲಿ ಹಾಕ್ತೀನಿ. ಅಯ್ಯೋ ಬಿದ್ದೋಯ್ತು. ಅಂಡ್ ನಾಳೆ ಸಾಟರ್ಡೆ ಹಾಫ್ ಡೇ, ಸ್ಯಾರಿ ಇಲ್ಲ, ಆರಾಮಾಗಿ ಚೂಡಿದಾರ್ ಹಾಕೊಂಡು ಹೋಗ್ಬೋದು. ಸೊ ಏನು ತೊಂದ್ರೆ ಇಲ್ಲ, ಅದೊಂದು ನೆಮ್ಮದಿ. ಇಲ್ಲ ದಿನಾ ಸೀರೆ ಉಟ್ಟು 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 ಬೇಜಾರು. ಫಸ್ಟ್ ಸ್ಟಾರ್ಟಿಂಗ್ ನಾನ್ ಜಾಯಿನ್ ಆದಾಗ ನಂಗೆ ಅನ್ನಿಸ್ತಿತ್ತು, ಅಯ್ಯೋ ಏನಿಲ್ಲ ನೋಡ್ತೀನಿ ಕೆಳಗ್ ಬಿತ್ತು ಅಷ್ಟೆ. ಸೊ ಏನ್ ಅನ್ನಿಸ್ತಿತ್ತು ಗೊತ್ತಾ? ಸಾರಿ ಅಲ್ಲ, ದಿನಕ್ಕೆ ಒಂದೊಂದ್ ಸಾರಿ ಉಟ್ಕೊಂಡು ಹೋಗೋಣ ಅಂತ. ದಿನಕ್ಕೆ ಒಂದೊಂದ್ ಸಾರಿ ಎಲ್ಲಿ ಸಿಗ್ಬೇಕು? ಆ ಅಮ್ಮಂದ್ ಹಳೆ ಸೀರೆ, ಅಮ್ಮ ಉಟ್ಕೋತಿದ್ದು ಓಲ್ಡ್ ಸ್ಯಾರಿನೆಲ್ಲ ನಾನು ಉಟ್ಕೊಂಡಾಗ ನನಗೆ ಅದೇ ಸ್ಯಾರಿ ಅಂದ್ರೆ ಅಮ್ಮ ಯಾವಾಗ ಉಟ್ಕೊಂಡಿದ್ರು ಆ ಮೂಮೆಂಟ್ ನನಗೆ ನೆನಪಾಗ್ತಿತ್ತು. ಸೊ ಅಮ್ಮನ್ ಸೀರೆ, ಅಜ್ಜಿ ಸೀರೆ ಎಲ್ಲ ತಗೊಂಬಂದು ಉಟ್ಕೋತಿದ್ದೆ ನಾನು. ಬಟ್ ಈಗಲೂ ಕೂಡ ನಾನು ವೇರ್ ಮಾಡ್ತೀನಿ. ಬಟ್ ದಿನಾ ಸೀರೆ ಉಟ್ಟು 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 ಬೇಜಾರು. ಸೊ ಶನಿವಾರ ಬಂತು ಅಂದ್ರೆ ಸ್ವಲ್ಪ ನಿಧಾನಕ್ಕೆ ರೆಡಿ ಆಗ್ಬೋದು. ಇಲ್ಲಾಂದ್ರೆ ಸೀರೆ ಉಡೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಅಷ್ಟೇ. ಮತ್ತೆ ನನ್ನ ಬ್ಯಾಗ್ ತಗೊಂಡೆ ಮೀಶೋದಿಂದ. ಆಕ್ಚುಲಿ ನಾನು ತಗೊಂಡಿದ್ದು ಈ ಏನು ಉಂಡೆ ಬಂದಿದೆಯಲ್ಲ ಇದಕ್ಕೋಸ್ಕರ ತಗೊಂಡಿದ್ದು. ಅದ್ರಲ್ಲಿ ಅದು ಲೈಟ್ ಪಿಂಕ್ ಇತ್ತು, ಇದ್ರಲ್ಲಿ ಡಾರ್ಕ್ ಪಿಂಕ್ ಕೊಟ್ಟಿದೆ. ಆಕ್ಚುಲಿ ಮ್ಯಾಚ್ ಆಗ್ತಿಲ್ಲ ಅಲ್ವಾ? ಬರ್ಬೇಕು, ಮ್ಯಾಚ್ ಆಗ್ತಿಲ್ಲ. ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ಸರಿ, ಇವಾಗ ಈ ಲಾಗ್ನ ನಿಲ್ಲಿಸ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅನ್ಸಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಪಟ ಅಂತ ಮಾತಾಡ್ತಿರ್ತೀನಿ. ಕೇಳಿ ನಿಮ್ಗೆ ಏನ್ ಅನ್ಸುತ್ತೆ ನಾನು ಅದನ್ನ ಸಜೆಷನ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಯ್ತಾ? ಬಾಯ್.